ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವಾಗಲೇ ತಮಿಳಿನಲ್ಲಿ ನೋಡಿರುವಂತೆ ಕನ್ನಡ ಚಿತ್ರರಂಗದ ಒಬ್ಬ ಶ್ರೇಷ್ಠ ನಟ, ಮಹಾನಟ ಎಂದೇ ಪ್ರಖ್ಯಾತಿಯಾಗಿರುವ ರಂಗಾಯಣ ರಘು. ರಂಗಾಯಣ ರಘು ಅವರ ಮೂಲ ಹೆಸರು ಕೊಟ್ಟೂರು ಚೆನ್ನಬಸಪ್ಪ ರಂಗನಾಥ್. ಕನ್ನಡ ಚಲನಚಿತ್ರ ಲೋಕದಲ್ಲಿ ಹಾಸ್ಯ, ಖಳನಾಯಕ, ಭಾವನಾತ್ಮಕ ಇನ್ನು ಮುಂತಾದ ಪಾತ್ರಗಳನ್ನು ಮಾಡುತ್ತಾ ಪ್ರೇಕ್ಷಕರ ಮನಗೆದ್ದ ಶ್ರೇಷ್ಠ ನಟರಲ್ಲಿ ಒಬ್ಬರು. 1963 ನವೆಂಬರ್ 17ರಂದು ತುಮಕೂರು ಜಿಲ್ಲೆಯ ಕೊಟ್ಟೂರು ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ ಅವರು ಸಾಮಾನ್ಯ ಕುಟುಂಬದಿಂದ ದೊಡ್ಡ ಕನಸುಗಳ ಜೊತೆ ಬೆಳೆದವರು. ರಘು ಅವರ ಬಾಲ್ಯ ಸರಳ ಗ್ರಾಮೀಣ ಪರಿಸರದಲ್ಲಿ ಬೆಳೆದಿತು. ತಂದೆ ಚೆನ್ನಬಸಪ್ಪ, ತಾಯಿ ಪುತ್ತಲಮ್ಮ. ಕೃಷಿ ಆಧಾರಿತ ಕುಟುಂಬ, ಗ್ರಾಮೀಣ ಪರಿಸರ, ಜನಜೀವನ, ಜನಪದ ಕಲೆ ಇವೆಲ್ಲದರ ನಡುವೆ ಬೆಳೆದ ಅವರು ಬಾಲ್ಯದಿಂದಲೇ ನಟನೆಗೆ ಒಲವು ಹೊಂದಿದವರು. ಶಾಲೆಯಲ್ಲಿ ಓದುಗಿಂತ ನಾಟಕ, ಮಿಮಿಕ್ರಿ, ಕತೆ ಹೇಳುವುದು ಅವರಿಗೆ ಹೆಚ್ಚು ಇಷ್ಟ. ಶಿಕ್ಷಕರು ಶಾಲಾ ಕಾರ್ಯಕ್ರಮದಲ್ಲಿ ಅಭಿನಯಿಸಲು ಅವಕಾಶ ನೀಡಿದಾಗೆಲ್ಲ ಅದನ್ನು ಅವರು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ತೋರುತ್ತಿದ್ದರು. ರಂಗಾಯಣ ರಘು ಬೆಳೆದಂತೆ ರಂಗಭೂಮಿ ಪ್ರವೇಶ ಕೂಡ ಕಂಡುಕೊಂಡರು. ಯೌವನದಲ್ಲಿ ಅವರಿಗೆ ವೇದಿಕೆಯ ಆಕರ್ಷಣೆ ಜಾಸ್ತಿ. ಆದ್ದರಿಂದ ಅವರು ಮೈಸೂರು ರಂಗಾಯಣ ಸೇರಬೇಕೆಂಬ ಆಸೆ ಹೊಂದಿದ್ದರು. ಅಲ್ಲಿಗೆ ಸೇರಿ ಅವರು ನಾಟಕ ಕಲೆಯ ಎಲ್ಲ ಮೂಲಗಳನ್ನು ಶಿಸ್ತುಬದ್ಧವಾಗಿ ಕಲಿದರು. ಅಭಿನಯ ಕಲೆ, ಸಂಭಾಷಣೆ ಹೇಳುವ ಕಲೆ, ವೇದಿಕೆಯ ತಂತ್ರಗಳು, ಪಾತ್ರಗಳ ಒಳನೋಟ ತಿಳಿಯುವುದು, ಶಾರೀರಿಕ ತಾಳ್ಮೆ, ಧ್ವನಿ ನಿಯಂತ್ರಣ. ನೈಸರ್ಗಿಕ ಅಭಿನಯದಿಂದ ರಘು ರಂಗಾಯಣದಲ್ಲಿ ಬೇಗನೆ ಗಮನ ಸೆಳೆದರು. ರಂಗಾಯಣ ಎಂಬ ಹೆಸರು ಅವರಿಗೆ ಮುಂದೆ ಚಲನಚಿತ್ರ ಕ್ಷೇತ್ರದಲ್ಲೂ ಬ್ರ್ಯಾಂಡ್ ಆಗಿ ಜೊತೆಯಾಗಿತ್ತು. ಕನ್ನಡ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ ಕ್ಷಣ ರಂಗಭೂಮಿಯಿಂದ ದೊಡ್ಡ ಪರದೆಗೆ ಪ್ರವೇಶಿಸುವುದು ಕಷ್ಟ. ಆದರೆ ರಘು ಅವರ ಪ್ರತಿಭೆ ಅವರಿಗೆ ದಾರಿ ಮಾಡಿಕೊಟ್ಟಿತು. 1990ರ ದಶಕದಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಅವರ ಚಲನಚಿತ್ರ ಯಾತ್ರೆ ಆರಂಭವಾಯಿತು. ಆದರೆ ಜನಪ್ರಿಯತೆ ಬಂದದ್ದು ದಿನಕರ್, ದೂದ್ ಲೋಟ, ಹಣ್ಣು ಹಣ್ಣು, ದೆವ್ವರು ಮುಂತಾದ ಚಿತ್ರಗಳ ಮೂಲಕ. ಅವರ ನಟನೆಯಲ್ಲಿ ಹಾಸ್ಯ, ಭಾವನಾತ್ಮಕ, ಖಳನಾಯಕ, ಸ್ವಲ್ಪ ಗದ್ದಲದ, ಸ್ವಲ್ಪ ಭಾವನಾತ್ಮಕ, ಸಾಮಾಜಿಕ ಪಾತ್ರಗಳು ಎಲ್ಲವನ್ನೂ ಒಂದೇ ಮಟ್ಟದಲ್ಲಿ ನಿಭಾಯಿಸುವ ಸಾಮರ್ಥ್ಯ ಇವರಿಗಿತ್ತು. 2007ರಲ್ಲಿ ಬಿಡುಗಡೆಯಾದ ದುನಿಯಾ ಚಿತ್ರ ಅವರ ವೃತ್ತಿ ಜೀವನಕ್ಕೆ ಮಹತ್ತರ ಬದಲಾವಣೆ ತಂದುಕೊಟ್ಟಿತು. ಶ್ರೀಮಂತ ಮನೆತನದ ಕ್ರೂರ ದುರಾಂಕಾರಿಯ ಪಾತ್ರವನ್ನು ರಘು ಅಷ್ಟೊಂದು ಶಕ್ತಿಯಾಗಿ ನಿರ್ವಹಿಸಿದ್ದು ಕನ್ನಡ ಚಲನಚಿತ್ರ ಲೋಕದ ಎಲ್ಲರನ್ನೂ ಬೆರಗುಗೊಳಿಸಿತು. ಈ ಸಿನಿಮಾ ಅವರ ಅಭಿನಯಕ್ಕೆ ದೊಡ್ಡ ಗುರುತನ್ನು ತಂದುಕೊಟ್ಟಿತು. ಆ ನಂತರ ಯುಗಪುರುಷ, ಜೋಗಿ, ಕೋಟಿಗೊಬ್ಬ 3, ದೊಡ್ಡ ಮನೆ, ರಾಜಕುಮಾರ ಮತ್ತು ಇನ್ನು ನೂರಾರು ಚಿತ್ರಗಳಲ್ಲಿ ಮುಖ್ಯ ಪೋಷಕ ಪಾತ್ರದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತು ಮೂಡಿಸಿದವರು. ರಂಗಾಯಣ ರಘು ಕನ್ನಡದ ಹೆಚ್ಚು ಪ್ರೀತಿಸಲ್ಪಟ್ಟ ನಟರಲ್ಲಿ ಒಬ್ಬರಾಗಿದ್ದರಂತೆ. ಅದಕ್ಕೆ ಪ್ರಮುಖ ಕಾರಣಗಳು ತನ್ನದೇ ಆದ ಡೈಲಾಗ್, ವಿಭಿನ್ನ ಶೈಲಿಯ ಹಾಸ್ಯ, ಕಣ್ಣಿನ ಅಭಿನಯ, ಗಂಭೀರ ಧ್ವನಿ. ರಘು ಯಾವ ಸಿನಿಮಾದಲ್ಲಾದರೂ ಕೇವಲ ಕೆಲವು ನಿಮಿಷಗಳೇ ಬಂದರೂ ಪ್ರೇಕ್ಷಕರು ಅವರ ಪಾತ್ರವನ್ನು ಮರೆಯುವುದಿಲ್ಲ. ರಂಗಾಯಣ ರಘುರವರ ಗೌರವ ಮತ್ತು ಪ್ರಶಸ್ತಿಗಳು. ತಮ್ಮ ಅಭಿನಯಕ್ಕಾಗಿ ರಂಗಾಯಣ ರಘು ಹಲವಾರು ಪ್ರಶಸ್ತಿಗಳನ್ನು ಹೊಂದಿದ್ದಾರೆ. ಕಿರಿಕ್ ಪಾತ್ರಗಳಿಗೂ, ಹಾಸ್ಯ ಪಾತ್ರಗಳಿಗೂ, ಭಾವಪೂರ್ಣ ಪಾತ್ರಗಳಿಗೂ ಪ್ರಶಸ್ತಿಗಳನ್ನು ಗೆಲ್ಲುವ ಅಪರೂಪದ ನಟರು. ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ವ್ಯಸ್ತ ಪೋಷಕ ನಟರಲ್ಲಿ ಒಬ್ಬ. ರಂಗಾಯಣ ರಘುರವರ ಕುಟುಂಬದ ಜೀವನ. ರಂಗಾಯಣ ರಘುರವರ ಪತ್ನಿ ಮಂಗಳ, ಅವರು ಸಹ ರಂಗಭೂಮಿ ಕಲಾವಿದೆ.
ಇಬ್ಬರು ಮಕ್ಕಳು, ನಿತಿನ್ ರಘು, ಶಿನಿ ರಘು. ರಂಗಾಯಣ ರಘು ಕೇವಲ ನಟ ಅಲ್ಲ, ದಾನಶೀಲ ವ್ಯಕ್ತಿ, ಸಾಮಾಜಿಕ ಸೇವೆಯಲ್ಲಿ ತೊಡಗಿದವರು, ಹೊಸ ಕಲಾವಿದರಿಗೆ ಮಾರ್ಗದರ್ಶನ ನೀಡುವ ಹಿರಿಯರು. ಅವರ ಈ ಸರಳತೆ ಕಟ್ಟಿರುವ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ಒಂದು ಗುರುತಿನ ವ್ಯಕ್ತಿ. ಭಾರತ ಚಲನಚಿತ್ರದಲ್ಲಿ ಅವರು ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದು ಅತ್ಯಂತ ಪ್ರಸಿದ್ಧಿಯಾಗಿದ್ದಾರೆ. ಎಲ್ಲ ವಿಷಯಗಳನ್ನು ಹೇಳುತ್ತಾ ನನ್ನ ಒಂದು ಪುಟ್ಟ ಕಥೆಯನ್ನು ಮುಗಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.